ಪೊಲೀಸನನ್ನು ಮದುವೆಯಾಗಿದ್ದ ತನ್ನ ಗರ್ಲ್‌ಫ್ರೆಂಡ್ ಮನೆಗೆ ನುಗ್ಗಿ ಎಂಜಾಯ್ ಮಾಡುತ್ತಿದ್ದ ಹುಡುಗ ಸಿಕ್ಕಿಬಿದ್ದ. ಇವಳ ಹೆಸರು ಮಧು. ಈಕೆ ಅಡುಗೆ ಮಾಡುತ್ತಾ ಇರುತ್ತಾಳೆ. ಇವಳ ಗಂಡನ ಹೆಸರು ರಾಜೀವ್. ಇವನೊಬ್ಬ ಪೊಲೀಸ್ ಆಫೀಸರ್ ಆಗಿರುತ್ತಾನೆ. ಹೆಂಡತಿಯ ಜೊತೆ ಜಾಸ್ತಿ ಸಮಯ ಕಳೆಯದೆ ಯಾವಾಗಲೂ ಕೇಸ್ ಮೇಲೆ ಕೆಲಸ ಮಾಡುತ್ತಿರುತ್ತಾನೆ. ಇದರಿಂದ ಆಕೆಗೆ ನಿರಾಶೆಯಾಗಿರುತ್ತದೆ. ಆಗ ರಾಜೀವ್, ನಾನು ನಿನಗೋಸ್ಕರ ಸಮಯ ಮಾಡಿಕೊಳ್ಳುತ್ತೇನೆ ಎಂದು ಆಕೆಗೆ ರೊಮ್ಯಾನ್ಸ್ ಮಾಡುತ್ತಾ ಹೇಳುತ್ತಾನೆ. ಕೊನೆಗೆ ಮಧು ಅವನನ್ನು ಹಗ್ ಮಾಡಿ ಸಮಾಧಾನ ಮಾಡಿಕೊಳ್ಳುತ್ತಾಳೆ. ನಂತರ ರಾಜೀವ್ ಇನ್ಸ್ಪೆಕ್ಟರ್ ಡ್ರೆಸ್ನಲ್ಲಿ ರೆಡಿಯಾಗಿ ಮನೆಯಿಂದ ಹೊರಡುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮಧು ಕಿಟಕಿಯಲ್ಲಿ ನೋಡಲು ಶುರು ಮಾಡುತ್ತಾಳೆ. ಅದೇ ಸಮಯಕ್ಕೆ ಮನೆಯ ಕಾಲಿಂಗ್ ಬೆಲ್ ಆಗುತ್ತದೆ. ಆಕೆ ಬಾಗಿಲು ತೆಗೆದಾಗ ಅಕ್ಷಯ್ ಎಂಬ ಗೆಳೆಯ ಬಂದಿರುತ್ತಾನೆ. ಇವರಿಬ್ಬರಿಗೂ ಅಫೇರ್ ಇರುತ್ತದೆ. ಆಕೆ ರಾಜೀವ್ ಕೊಡದ ಸುಖವನ್ನು ಅಕ್ಷಯ್ನಿಂದ ಆಗಾಗ ಪಡೆದಿರುತ್ತಾಳೆ. ಆದರೆ ಈ ನಡುವೆ ಅವನನ್ನು ದೂರವಿಟ್ಟಿರುತ್ತಾಳೆ. ಅದರಿಂದ ಅಕ್ಷಯ್, ಏಕೆ ನನ್ನನ್ನು ದೂರ ಮಾಡುತ್ತಿದೆಯೇ ಎಂದು ಕೇಳುತ್ತಾನೆ. ಆಗ ಮಧು, ನಾವು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ನನ್ನ ಗಂಡನಿಗೆ ಗೊತ್ತಾದರೆ ನಮ್ಮಿಬ್ಬರನ್ನು ಶೂಟ್ ಮಾಡಿ ಕೊಲ್ಲಬಹುದು. ದಯವಿಟ್ಟು ನನ್ನ ಮಾತನ್ನು ಕೇಳು ಎಂದು ಹೇಳುತ್ತಾಳೆ. ಆಗ ಅಕ್ಷಯ್, ನನಗೆ ನಿನ್ನಂತ ಹೆಣ್ಣು ಸಿಗುವುದಿಲ್ಲ. ನೀನೇ ನನಗೆ ನಿನ್ನಂತ ಸುಂದರವಾಗಿರುವ, ಹಾಟ್ ಆಗಿರುವ, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಹುಡುಗಿಯನ್ನು ಪರಿಚಯ ಮಾಡಿಸು ಎಂದು ಹೇಳುತ್ತಾನೆ. ಇದೇ ರೀತಿ ಅವಳನ್ನು ಮಾತಿನಲ್ಲಿ ಮರಳು ಮಾಡಿ ಆಕೆಯನ್ನು ಹೇಗೋ ಒಪ್ಪಿಸಿ ಬಿಡುತ್ತಾನೆ. ಆಗ ಮಧು, ಇದೇ ಕೊನೆಯ ಬಾರಿಗೆ ನಾವಿಬ್ಬರು ಸೇರೋಣ, ಮತ್ತೆಂದಿಗೂ ಈ ಕಡೆ ಬರಬೇಡ ಎಂದು ಹೇಳುತ್ತಾಳೆ. ನಂತರ ಇಬ್ಬರು ರೊಮ್ಯಾನ್ಸ್ ಶುರು ಮಾಡಿ ಸ್ವರ್ಗ ಸುಖ ಕಾಣುತ್ತಾರೆ. ಮರುದಿನ ಕೂಡ ರಾಜೀವ್ ತನ್ನ ಕೇಸ್ ಮೇಲೆ ಬ್ಯುಸಿಯಾಗಿರುತ್ತಾನೆ. ಆಗ ಬಂದು ಮಧು ಆತನನ್ನು ಕರೆದರೂ ಕೂಡ ಅವನು ಬರುವುದಿಲ್ಲ. ಆಗ ಮಧು, ನಾನು ನಿನ್ನ ಹತ್ತಿರ ಸ್ವಲ್ಪ ಮಾತನಾಡಬೇಕು. ನೀನು ರಾತ್ರಿ ತುಂಬ ಲೇಟಾಗಿ ಬರುತ್ತೀಯ ಹಾಗೂ ಬೆಳಗ್ಗೆ ಬೇಗನೆ ಎದ್ದು ಹೋಗಿಬಿಡುತ್ತೀಯ ಎಂದು ಹೇಳುತ್ತಾಳೆ. ಆಗ ಕೂಡ ರಾಜೀವ್ ಆಕೆಗೆ ಸಮಯ ಕೊಡದೇ ಇದ್ದಾಗ ಆಕೆ ಬಂದು ಒಂಟಿಯಾಗಿ ಮಲಗುತ್ತಾಳೆ. ಆಗ ಮಧು, ನನ್ನಿಂದ ದೊಡ್ಡ ತಪ್ಪಾಗುತ್ತಿದೆ, ನಾನು ಇದನ್ನು ನಿಲ್ಲಿಸಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಮಲಗುತ್ತಾಳೆ. ಮರುದಿನ ಮಧು ಸ್ನಾನ ಮಾಡಿ ರೆಡಿ ಆಗುತ್ತಾಳೆ. ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಆಗುತ್ತದೆ. ಆಗ ಅಕ್ಷಯ್ ಮತ್ತೆ ಬಂದಿರುತ್ತಾನೆ. ಆಗ ಮಧು, ಮತ್ತೆ ಏಕೆ ಬಂದಿದ್ದೀಯಾ ಎಂದು ಕೇಳುತ್ತಾಳೆ. ಆಗ ಅಕ್ಷಯ್, ನನಗೆ ನಿನ್ನ ಮನಸ್ಸಿನ ಮಾತು ಅರ್ಥವಾಗಿದೆ. ನಿನಗೆ ಏನೋ ಬೇಕು, ಅದನ್ನು ಕೊಡಲು ಬಂದಿದ್ದೇನೆ ಎಂದು ಹೇಳುತ್ತಾನೆ. ಆಗ ಮಧು, ನನಗೆ ನಿನ್ನೊಂದಿಗೆ ಸಂಬಂಧ ಮುಂದುವರಿಸಲು ನನಗೆ ಇಷ್ಟವಿಲ್ಲ, ಈಗಲೇ ಇಲ್ಲಿಂದ ಹೋಗು ಎಂದು ಹೇಳುತ್ತಾಳೆ. ಆಗ ಅಕ್ಷಯ್ ತನ್ನ ಗೆಳೆಯ ಮಾಂಟಿಯನ್ನು ಒಳಗೆ ಕರೆಯುತ್ತಾನೆ. ಇನ್ಮೇಲೆ ನಾನಂತೂ ನಿನ್ನನ್ನು ಮೀಟ್ ಮಾಡಲು ಆಗುವುದಿಲ್ಲ, ಆದರೆ ನಿನಗೆ ಹೊಸ ಗೆಳೆಯನನ್ನು ಕೊಟ್ಟಿದ್ದೇನೆ. ಇವನ ಜೊತೆ ನೀನು ಡಿಸ್ಕಸ್ ಮಾಡಿ ಗೆಳೆತನ ಮಾಡಬೇಕೋ ಇಲ್ಲವೋ ಡಿಸೈಡ್ ಮಾಡು ಎಂದು ಮಧುಗೆ ಹೇಳುತ್ತಾನೆ. ಆಗ ಮಧು ಮಾಂಟಿಯನ್ನೇ ಅಲ್ಲೇ ಕೂತುಕೊಳ್ಳಲು ಹೇಳಿ ಅಕ್ಷಯ್ನನ್ನು ರೂಮಿನ ಒಳಗೆ ಕರೆದುಕೊಂಡು ಹೋಗಿ, ಇವನನ್ನೇಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ, ನಿನಗೇನು ತಲೆ ಕೆಟ್ಟಿದೆ ಎಂದು ಕೇಳುತ್ತಾಳೆ. ಆಗ ಅಕ್ಷಯ್, ಹೌದು, ನಿನಗೆ ಮನಸ್ಸಾದಾಗ ನನ್ನನ್ನು ನಿನ್ನ ಹತ್ತಿರ ಕರೆದುಕೊಂಡು ಚೆನ್ನಾಗಿ ಆಟವಾಡಿದೆ. ಈಗ ನನ್ನನ್ನು ಕಸದಂತೆ ಬಿಸಾಕಿದ್ದೀಯ. ಈಗ ನಾನು ನಿನ್ನ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಈಗ ಹೇಗಿದ್ದರೂ ನೀನು ಇನ್ನೊಬ್ಬನನ್ನು ಹುಡುಕಿಕೊಳ್ಳಲು ಪ್ಲಾನ್ ಮಾಡಿದ್ದೀಯ. ಅದರ ಬದಲು ನನ್ನ ಗೆಳೆಯನನ್ನೇ ಕರೆದುಕೊಂಡು ಬಂದಿದ್ದೇನೆ. ನಿನ್ನ ಕಷ್ಟ ನೋಡಿಕೊಂಡಿದ್ದೇನೆ ಎಂದು ಹೇಳುತ್ತಾನೆ. ಆಗ ಕೋಪಗೊಂಡ ಮಧು, ನೀನು ಈಗಲೇ ಇಲ್ಲಿಂದ ತೊಲಗು. ನೀನು ನನ್ನನ್ನು ಏನು ಆಟದ ಸಾಮಾನು ಎಂದು ತಿಳಿದುಕೊಂಡಿದ್ದೀಯಾ ಎಂದು ಹೇಳುತ್ತಾಳೆ. ಆಗ ಅಕ್ಷಯ್, ನಿನಗೆ ಮಾಂಟಿ ಸಾಕಾಗದೇ ಇದ್ದರೆ ನಿಮ್ಮ ಮನೆ ಮುಂದೆ ಹುಡುಗರು ಕ್ಯೂ ನಿಲ್ಲಿಸುತ್ತೇನೆ. ನೀನು ಬೇಕಾದರೆ ನನ್ನನ್ನು ದಲ್ಲಾಳಿ ಎಂದು ಹೇಳುತ್ತಾನೆ. ಆಗ ಕೋಪಗೊಂಡ ಮಧು ಅವನ ಕಪಾಳಕ್ಕೆ ಬಾರಿಸುತ್ತಾಳೆ. ಆಗ ಮಾಂಟಿ ಹಾಲಿನಲ್ಲಿ ಕೂತುಕೊಂಡು ಸಿಗರೇಟ್ ಸೇದುತ್ತಾ ಎಲ್ಲವನ್ನು ಕೇಳಿಸಿಕೊಳ್ಳುತ್ತಾ ಇರುತ್ತಾನೆ. ಆಗ ಕೋಪಗೊಂಡ ಅಕ್ಷಯ್ ಮಧುಳ ಕುತ್ತಿಗೆ ಹಿಡಿದು ಅವಳನ್ನು ಕೊಲೆ ಮಾಡಲು ಪ್ರಯತ್ನ ಮಾಡುತ್ತಾನೆ. ಆಗ ಆಕೆ ಫ್ಲವರ್ ವಾಸ್ನಿಂದ ಅಕ್ಷಯ್ನ ತಲೆಗೆ ಹೊಡೆದು ಹಾಕುತ್ತಾಳೆ. ಆಗ ಅಕ್ಷಯ್ ತಲೆ ಹಿಡಿದುಕೊಂಡು ಮಾಂಟಿಯ ಮುಂದೆ ಬಂದು ಬೀಳುತ್ತಾನೆ. ಆಗ ಮಾಂಟಿ ಅಕ್ಷಯ್ನನ್ನು ಚೆಕ್ ಮಾಡುತ್ತಾನೆ. ಏನು ಮಾಡಿದ್ದೀರಾ, ಅಕ್ಷಯ್ನನ್ನು ಕೊಂದಿದ್ದೀರಾ, ನಾನು ಈಗಲೇ ಸ್ಟೇಷನ್ಗೆ ಹೋಗುತ್ತೇನೆ ಎಂದು ಮಧುಗೆ ಹೆದರಿಸುತ್ತಾನೆ. ಆಗ ಮಧು, ನನ್ನನ್ನು ಕಾಪಾಡಿಕೊಳ್ಳಲು ಇವನಿಗೂ ಹೊಡೆದು ಬಿಟ್ಟೆ. ಈಗ ನೀವೇನಾದರೂ ಸ್ಟೇಷನ್ಗೆ ಹೋದರೆ ನೀವಿಬ್ಬರು ಸೇರಿ ನನ್ನನ್ನು ಹಾಳು ಮಾಡಲು ಬಂದಿದ್ರಿ. ನಾನು ಮೊದಲು ಎಂದು ನೀವಿಬ್ಬರು ಕಿತ್ತಾಟ ಮಾಡಿಕೊಂಡೆ ನೀನು ಅಕ್ಷಯ್ನನ್ನು ಕೊಲೆ ಮಾಡಿದ್ದೀಯಾ ಎಂದು ಹೇಳಿಕೆ ಕೊಡುತ್ತೇನೆ ಎಂದು ಹೆದರಿಸುತ್ತಾಳೆ. ಅದೇ ಸಮಯಕ್ಕೆ ಮನೆಗೆ ಕಾಲಿಂಗ್ ಬೆಲ್ ಆಗುತ್ತದೆ. ಆಗ ಮಧು ಮಾಂಟಿಗೆ ಅಕ್ಷಯ್ನನ್ನು ಎತ್ತಿಕೊಂಡು ರೂಮ್ನಲ್ಲಿ, ನೀನು ಅವಿತುಕೋ, ನಾನು ಯಾರು ಬಂದಿದ್ದಾರೆ ನೋಡುತ್ತೇನೆ ಎಂದು ಹೇಳುತ್ತಾಳೆ. ಆಗ ಅಲ್ಲಿ ಚೆಲ್ಲಿದ ರಕ್ತವನ್ನೆಲ್ಲ ಆಕೆ ಕ್ಲೀನ್ ಮಾಡಿ ಬಾಗಿಲು ತೆಗೆಯುತ್ತಾಳೆ. ಆಗ ಅಲ್ಲಿ ನೋಡಿದರೆ ಗಂಡ ರಾಜೀವ್ ಬಂದು ಬಿಟ್ಟಿರುತ್ತಾನೆ. ಆಗ ಅವಳ ಮುಖವನ್ನು ನೋಡಿ ರಾಜೀವ್ಗೆ ಸಂಶಯ ಬರುತ್ತದೆ. ಏಕೆ ನಿನ್ನ ಮುಖ ಹೀಗೆ ಇಳಿದು ಹೋಗಿದೆ ಎಂದು ಕೇಳುತ್ತಾನೆ. ಅವನಿಗೆ ಅಲ್ಲಿ ಸಿಗರೇಟ್ ಕೂಡ ಸಿಗುತ್ತದೆ. ಈಗ ಇದು ಯಾರದು ಎಂದು ಕೇಳುತ್ತಾನೆ. ಆಗ ಮಧು, ನಾನು ಈ ನಡುವೆ ತುಂಬ ಟೆನ್ಷನ್ನಲ್ಲಿ ಇರುತ್ತೇನೆ, ಅದಕ್ಕೆ ಇವತ್ತು ಒಂದು ಸೇದಿದೆ ಎಂದು ಸುಳ್ಳು ಹೇಳುತ್ತಾಳೆ. ಆಗ ಅವನಿಗೆ ಹೊಡೆದಿದ್ದ ಫ್ಲವರ್ ವಾಸ್ ಕೂಡ ಸಿಗುತ್ತದೆ. ಆಗ ಮಧು, ಇದು ಬೆಕ್ಕು ತಂದು ಬೀಳಿಸಿದೆ ಎಂದು ಸುಳ್ಳು ಹೇಳುತ್ತಾಳೆ. ನಂತರ ರಾಜೀವ್ ರೂಮಿನೊಳಗೆ ಆಕೆಯನ್ನು ಕರೆದುಕೊಂಡು ಬರುತ್ತಾನೆ. ಹಾಗೆ ಮಾತನಾಡುತ್ತಾ ಅವನಿಗೆ ಮಾಂಟಿ ಕಾಣಿಸುತ್ತಾನೆ. ಹಾಗೆ ಅವನನ್ನು ಹಿಡಿದುಕೊಳ್ಳುತ್ತಾನೆ. ಹೋ, ಇದಕ್ಕೇನಾ ನೀನು ಈ ರೀತಿ ಇದ್ದಿದ್ದು, ನಿನ್ನ ಗೆಳೆಯನನ್ನು ಕರೆಸಿಕೊಂಡು ಮಜಾ ಮಾಡುತ್ತಿದ್ದೆ ಎಂದು ರಾಜೀವ್ ಕೇಳುತ್ತಾನೆ. ಆಗ ಮಧು, ಇವನು ಯಾರೋ ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ರಾಜೀವ್ ಕೋಪದಿಂದ ಗನ್ನನ್ನು ಮಾಂಟಿ ಕಡೆ ಹಿಡಿದುಕೊಳ್ಳುತ್ತಾನೆ. ಆಗ ಮಧು, ದಯವಿಟ್ಟು ನಿನ್ನ ಕೋಪವನ್ನು ಕಡಿಮೆ ಮಾಡಿಕೊ, ನಾನು ಎಲ್ಲವನ್ನೂ ಹೇಳುತ್ತೇನೆ ಎಂದು ಹೇಳುತ್ತಾಳೆ. ಆಕೆ ಹೇಳುವಷ್ಟರಲ್ಲಿ ಕೋಪದಲ್ಲಿದ್ದ ರಾಜೀವ್ ಮಾಂಟಿ ಕಥೆಯನ್ನು ಮುಗಿಸಿಬಿಡುತ್ತಾನೆ. ನಂತರ ಮಧುಗೆ ಗನ್ ಹಿಡಿದುಕೊಂಡು, ನೀನು ನನಗೆ ಏಕೆ ಮೋಸ ಮಾಡಿದೆ ಎಂದು ರಾಜೀವ್ ಕೇಳುತ್ತಾನೆ. ಆಗ ಮಧು, ನಾನು ನಿನಗೆ ಮೋಸ ಮಾಡೋದಿಲ್ಲ, ನಾನು ನಿಯತ್ತಾಗಿ ಇರುತ್ತೇನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಾ ಇರುವಾಗಲೇ ಅಕ್ಷಯ್ ರಾಜೀವ್ನ ತಲೆಗೆ ಹೊಡೆದು ಮುಗಿಸಿಬಿಡುತ್ತಾನೆ. ಅಕ್ಷಯ್ ಸತ್ತಿರೋದಿಲ್ಲ. ಆಗ ಗನ್ ಮಧುಳ ಕೈಗೆ ಸೇರುತ್ತದೆ. ಆಗ ಅಕ್ಷಯ್, ನಾನು ಇವನನ್ನು ಕೊಲ್ಲದೇ ಇದ್ದಿದ್ದರೆ ನಿನ್ನನ್ನು ಶೂಟ್ ಮಾಡಿ ಬಿಡುತ್ತಿದ್ದ. ಯಾವುದೇ ಗಂಡ ಕೂಡ ಹೆಂಡತಿಗೆ ಗನ್ ತೋರಿಸುವುದಿಲ್ಲ. ನಾನು ನಿನಗೋಸ್ಕರ ಅವನನ್ನು ಹೊಡೆದು ಬಿಟ್ಟೆ ಎಂದು ಹೇಳುತ್ತಾನೆ. ಆಗ ಮಧು ಜೋರಾಗಿ ಅಳಲು ಶುರು ಮಾಡುತ್ತಾಳೆ. ಆಗ ಅಕ್ಷಯ್, ನಿನ್ನ ಗಂಡ ನಿನ್ನನ್ನು ಪ್ರೀತಿಸುತ್ತಿರಲಿಲ್ಲ, ಅದಕ್ಕೆ ಅವನು ನಿನ್ನನ್ನು ಕೊಲ್ಲಲು ಯೋಚಿಸಿದ.
ಆದರೆ ನಾನು ನಿನ್ನನ್ನು ತುಂಬ ಚೆನ್ನಾಗಿ ಪ್ರೀತಿಸುತ್ತೇನೆ, ನಾವಿಬ್ಬರು ಇನ್ನು ಮುಂದೆ ಒಂದಾಗಿ ಬಾಳೋಣ ಎಂದು ಹೇಳುತ್ತಾ ಇರುವಾಗಲೇ ಮಧು ಅಕ್ಷಯ್ಗೂ ಕೂಡ ಶೂಟ್ ಮಾಡಿ ಮುಗಿಸುತ್ತಾಳೆ. ನಂತರ ಆಕೆ ಹಾಲ್ನಲ್ಲಿ ಬಂದು ಕೂತು ಸಿಗರೆಟ್ ಸೇದುತ್ತಾಳೆ. ತುಂಬಾ ಹೊತ್ತು ಯೋಚಿಸಿದ ಮೇಲೆ ಆಕೆ ಅದೇ ಗನ್ನಿಂದ ತನ್ನ ಹೊಟ್ಟೆಗೆ ಶೂಟ್ ಮಾಡಿಕೊಂಡು ಪ್ರಾಣ ಬಿಡುತ್ತಾಳೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು TIOE ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪೊಲೀಸ್ ಮ್ಯಾನ್ ಕಾಟ್ ವೈಫ್ ರಿಲೇಶನ್ಶಿಪ್ ಎಂದು ಹುಡುಕಿ ನೋಡಬಹುದು.